ನೋಡಿ, ದೆಹಲಿಯ ಮುಖ್ಯಮಂತ್ರಿಯಾಗಿ ಅತಿಶಿ ಮರ್ನೇವಾಲಾ ಏನಿದ್ದಾರೆ, ಅವರು ಆಡಳಿತವನ್ನು ನಡೆಸಿದ್ರು. ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಬಂದಂತಹ ಭ್ರಷ್ಟಾಚಾರದ ಆರೋಪ ಅದಾದ ಮೇಲೆ ಆಪ್ನಲ್ಲಿ ಯಾರಿದಾರಪ್ಪ ಅಂತ ಮುಖ ಅಂತ ಹುಡುಕಿದಾಗ ಅತೀಶ್ ಅವರು ಕಣ್ಣಿಗೆ ಬೀಳ್ತಾರೆ. ಸಚಿವರಾಗಿದ್ದರು ಅವರು. ಕೇಜ್ರಿವಾಲ್ ಅವರು ಕಣ್ಣಿಗೆ ಬಿದ್ದರು. ಅತೀಶ್ ಅವರು ಪ್ರಾಮಾಣಿಕ ನಿಷ್ಠರಿದ್ದಾರೆ ಮತ್ತು ಮಹಿಳೆ ಇದ್ದಾರೆ ಕೋಟಾ ಅಂಥೇಳಿ ಅವರಿಗೆ ಪಟ್ಟವನ್ನು ಕಟ್ಟಿದರು. ಇರುವಷ್ಟು ದಿನಗಳ ಕಾಲ ಅವರು ಯಶಸ್ವಿಯಾಗಿ ನಿಭಾಯಿಸಿದರು ಅನ್ನುವಂಥ ಮಾತುಗಳು ಕೂಡ ಆಪ್ನಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಈಗ ರಾಜ್ಯಪಾಲರನ್ನ ಭೇಟಿಯಾಗಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಏನಿದ್ದಾರೆ, ಈಗ ಜನರ ಪರವಾಗಿ ನೀವು ಹೋರಾಡಬೇಕು, BJP ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಲಿ ಅಂಥೇಳಿ ಹೇಳಿದ್ದಾರೆ. ನೋಡಿ, ಈಗ ಆಮ್ ಆದ್ಮಿ ಅಲ್ಲಿ ಏನು ಹೀನಾಯವಾಗಿ ಸೋಲನ್ನು ಕಂಡಿದೆ. 22 ಸ್ಥಾನ ಗೆದ್ದಿತ್ತು. 70ರಲ್ಲಿ 48 BJP ಅವರು ಫೈನಲಿ ಗೆದ್ದಿದ್ದೀಗ. ಇನ್ನು ಈ ಸೋಲಿಗೆ ಕೇಜ್ರಿವಾಲ್ ಅವರೇ ಹೊಣೆ ಅನ್ನುವಂತಹ ಆರೋಪವನ್ನು ಅವರ ಪಕ್ಷದ ಉಚ್ಚಾಟಿತ ನಾಯಕ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಮಾಡಿದ್ದಾರೆ. ಅಂದರೆ 2012ರಲ್ಲಿ ಇವ್ರದ್ದು ಹೋರಾಟ ಹೇಗೆ ಶುರುವಾಯಿತು, ಪ್ರಜಾಪ್ರಭುತ್ವ, ಭ್ರಷ್ಟಾಚಾರಿ ವಿರೋಧಿ ಈ ರೀತಿಯಾಗಿ ಶುರು ಮಾಡಿದಂಥವ್ರು. ಅದಾದ ಮೇಲೆ ಭ್ರಷ್ಟಾಚಾರದ ಆರೋಪದಲ್ಲೇ ಆ ಪೊರಕೆ ಇದೆ ಅಲ್ವಾ, ಅದನ್ನೇ ಗುಡಿಸಿ ದೆಹಲಿ ಜನ ಕಳಿಸ್ಬಿಟ್ರು. ಹಾಗಾಗಿನೇ ಈಗ ಅತೀಶಿ ಅವರ ಒಂದು ಅಧಿಕಾರ ಅಂತ್ಯ ಆಗಿದೆ.